ಯುವರಾಜ ಅಂತ ಈ ಎಪಿಸೋಡ್ನ ಟೈಟಲ್ ಇಟ್ಟ ಮೇಲೆ ಯುವರಾಣಿ ಪರಿಚಯ ಮಾಡಿಕೊಡದೆ ಹೋದರೆ ಬಯಲ್ವಾ ನೀವು. ನಮ್ಮ ಜೊತೆ ಇದ್ದಾರೆ ಸಪ್ತಮಿ ಗೌಡ. ನಮಸ್ತೆ. ಹೌ ಆರ್ ಯು ಫೀಲಿಂಗ್? ಗುಡ್, ಆಂಕ್ಷಿಯಸ್ ಎಲ್ಲ. ಏನು ಎನರ್ಜಿ ಇದು. ಆ ಕಾಯುಕೆ ಇದೆಯಲ್ಲ ಅದ್ರೊಂದು ಖುಷಿ ಇರುತ್ತಂತೆ. ಯುವ ಹಾಗೆ ಅನ್ನಿಸ್ತಾ? ಹೌದು, ಖಂಡಿತ. ಅಂದರೆ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಾದ್ಮೇಲೆ ಅದೊಂದು ಪೀರಿಯಡ್ ನಾವು ರಿಲೀಸ್ ಆಗೋವರೆಗೂ ಒಂದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ, ಡಬ್ಬಿಂಗ್, ಅದು ಇದು ಒಂದು ನಡೀತಾ ಇರುತ್ತೆ, ಪ್ರಮೋಷನ್ಸ್ ಅಂತ. ಬಟ್ ಅದೊಂದು 3-4 ಡೇಸ್ ಅಥವಾ ಒಂದು ವಾರ ಇದ್ದಾಗ ಅದೊಂದು ಸ್ಟಾರ್ಟ್ ಆಗುತ್ತೆ. ಹೊಟ್ಟೆಲಿ ಬಟರ್ಫ್ಲೈಸ್ ಎಲ್ಲಾನು. ಅದು ಖಂಡಿತ ಅದಿದೆ ಇವಾಗ. ಗೊತ್ತಿಲ್ಲ ಅಂದರೆ ಜನ ಹೇಗೆ ತಗೊಂತಾರೆ, ಯಾಕಂದರೆ ನಾವು ಸಿನಿಮಾ ಮಾಡೋದೇ ಜನಕ್ಕೋಸ್ಕರ. ಅವ್ರು ಖುಷಿ ಪಡಲಿ, ಅವ್ರು ಇಷ್ಟಪಡಲಿ ಸಿನಿಮಾನ ಅಂತ. ಸೊ ಹೇಗೆ ತಗೋತಾರೆ ಅಂತ ಖಂಡಿತ ಆಂಕ್ಷಿಯಸ್ ಇದೆ, ಕ್ಯೂರಿಯಾಸಿಟಿನೂ ಇದೆ. ಓಕೆ, ಕ್ಯಾನ್ ಯು ಇಂಟ್ರೊಡ್ಯೂಸ್ ನಿಮ್ಮ ಬಲಭಾಗದಲ್ಲಿ ಕೂತಿರೋರ್ನ ನಮಗೆ ಪರಿಚಯ ಮಾಡ್ಕೊಡ್ಬೋದಾ? ನನ್ನ ಬಲಭಾಗದಲ್ಲಿ ಕೂತಿರೋರು ಅಂದರೆ ಪ್ರಾಬಬ್ಲಿ ನಾನು ಸಿನಿಮಾ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಓಕೆ, ನಾನು ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡಿದಾಗಿಂದ ಆಲ್ಮೋಸ್ಟ್ 85% ಸಿನಿಮಾ, ಬರೀ ಕನ್ನಡ ಭಾಷೆ ಸಿನಿಮಾ ಅಂತಲ್ಲ, ಎಲ್ಲಾ ಭಾಷೆ ಸಿನಿಮಾಗಳಲ್ಲೂ ನೋಡ್ತಾ ಇರೋಂಥ ಒಂದು ಆಕ್ಟರ್. ಅಂಡ್ ಅವ್ರು ಮಾಡೋ ಪ್ರತಿ ಒಂದು ಪಾತ್ರನೂ ನಮ್ಗೆ ಕನ್ವಿನ್ಸ್ ಆಗುತ್ತೆ, ಹೌದು ಈ ಪಾತ್ರ ಇವರೇ ಅಂತ ಅನ್ಸುತ್ತೆ. ಒಂದು ವಿಲನ್ ಪಾತ್ರ ಮಾಡಿರ್ಲಿ ಅಥವಾ ಯಾವುದೇ ಪಾತ್ರ ಮಾಡಿದ್ರು, ವಿಲನ್ ಮಾಡಿದ್ರೆ ಅಯ್ಯೋ ಇವ್ರು ಯಾಕೆ ಇಷ್ಟು ಕೆಟ್ಟವರು ಅನ್ಸುತ್ತೆ, ಅಥವಾ ಒಂದು ತಂದೆ ಪಾತ್ರ ಮಾಡಿದ್ರೆ ಅಯ್ಯೋ ಎಷ್ಟು ಎಂತ ಒಳ್ಳೆ ತಂದೆ ಅಂತ ಅನ್ಸುತ್ತೆ. ಸೊ ಎಲ್ಲ ಪಾತ್ರನೂ ಅಷ್ಟು ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ವ್ಯಕ್ತಿ ಅಚ್ಯುತ್ ಕುಮಾರ್. ಅಚ್ಚುಕಟ್ಟಾಗಿ ಮಾಡುವಂತಹ ವ್ಯಕ್ತಿ ಅಚ್ಯುತ್ ಕುಮಾರ್. ಇಂಟ್ರೊಡ್ಯೂಸಿಂಗ್. ಥ್ಯಾಂಕ್ ಯು. ಇಲ್ಲಮ್ಮ, ಸೂಪರಾ? ಹೆಂಗೆ ಕಾಂಪಿಟೇಟರ್ ನೋಡಿ ನಾವು ಅಲ್ಲ. ಸಿ ಅಚ್ಯುತಣ್ಣ, ನಮಸ್ಕಾರ. ನಮಸ್ತೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅಷ್ಟೊಂದು ವಯಸ್ಸಾಗೋಗಿದ್ಯಾ? ಕಾಣಿಸಲ್ವೇ ಹಂಗೆ? ನಾನು ಚಿಕ್ಕವಳಿಂದ ನೋಡ್ತಿದ್ದೀನಿ ಅಂದ್ರು ಅವರು. ಅಲ್ಲ, ನಾನು ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡಿದಾಗ ಜ್ಞಾಪಕ ಇರುವಾಗಿಂದ ಚಿಕ್ಕ ವಯಸ್ಸೇ ಅದು. ಅಷ್ಟು ವಯಸ್ಸು ನನಗೆ ಕಾಣಲ್ಲ, ಹಂಗ ಕೇಳ್ತಾ ಇದ್ದೀನಿ. ಕಾಣಲ್ಲ, ಆಗಿರುತ್ತೆ. ಆಗದು ಬೇರೆ, ಕಾಣೋದು ಬೇರೆ. ಎಲ್ಲ ನೋಡ್ಬಿಟ್ಟಿದ್ದೀನಿ, ಎಷ್ಟೊಂದು ಸಿನಿಮಾ ಆಗೋಯ್ತು ಅನ್ನೋವರೆಗೂ ಕೂಡ ಒಂದೊಂದೊಂದು ಚಾಲೆಂಜ್ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಆ ತರಹದ ಒಂದು ಚಾಲೆಂಜಿಂಗ್ನ ಅವತಾರದಲ್ಲಿ ಅಚ್ಯುತಣ್ಣ ಇವನ್ ಜೊತೆ ಕಾಣಿಸ್ಕೊಂಡಿದ್ದಾರೆ. ನಿಜಾನ ಸುಳ್ಳ? ನಿಜ. ಹೌ ಸ್ಪೆಷಲ್ ನಿಮ್ಮ ಸಿನಿಮಾ ಪಯಣದಲ್ಲಿ ಇವ? ಇದು ಒಂದು ತಂದೆ ಪಾತ್ರ. ಇದರಲ್ಲೂ ಈ ತಂದೆ ಹೆಂಗೆ ಬೇರೆ ಅಂದರೆ, ಎಲ್ಲರೂ ಪ್ರತಿಯೊಬ್ಬ ತಂದೆನೂ ತನ್ನ ಮನೆ, ತನ್ನ ಮಕ್ಕಳು, ತನ್ನ ಕುಟುಂಬ, ಸಂಸಾರ, ಇದರ ಏಳಿಗೆ ಇದು ಸರಿಯಾಗಿ ಇರಬೇಕು, ಎಲ್ಲರಂತೆ ನಾವು ಬದುಕಬೇಕು ಅನ್ನೋ ಪ್ರಯತ್ನದಲ್ಲೇ ಇರ್ತಾರೆ. ಅದರಲ್ಲೂ ಎಸ್ಪೆಷಲಿ ಕೆಳ ಮಧ್ಯಮ ವರ್ಗದವರು, ಮಧ್ಯಮ ವರ್ಗದವ್ರಿಗಂತೂ ಅದು ಒಂದು ನಿಜವಾಗ್ಲೂ ಅದೊಂದು ಗೋಲ್ ಇದ್ದಂಗೆ. ತಮ್ಮ ಜೀವನದ ಸಾರ್ಥಕ್ಯ ಏನು ಅಂದರೆ ಅದು ಅಷ್ಟೇ ಅನ್ನುವ ರೀತಿಯಲ್ಲಿ ಬದುಕ್ತಿರ್ತಾರೆ. ಅಂಥವರು ಅದನ್ನು ಅಟೈನ್ ಮಾಡೋಕ್ಕೆ ಹೊರಟಾಗ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಆಯಿತು ಅಂದರೂ ಕೂಡ ದೊಡ್ಡ ಗಂಡಾಂತರಕ್ಕೆ ಸಿಲುಕಬೇಕಾಗತ್ತೆ. ಹಾಗೇ ಒಂದು ಗಂಡಾಂತರಕ್ಕೆ ಸಿಲುಕೊಳ್ಳುವ ತಂದೆ, ಆದರೆ ತಂದೆ ಏನನ್ನು ಆಶಿಸ್ತಾ ಇರ್ತಾನೆ ಹಿಂಗೆ ಆಗಬೇಕು ಅಂತ, ಅದನ್ನು ತಂದೆ ಕೈಲಿ ನೆರವೇರಿಸ್ಕೊಳ್ಳೋಕ್ಕಾಗಲ್ಲ, ಅದನ್ನು ಮಗ ನೆರವೇರಿಸ್ಕೊಡ್ತಾನೆ. ಹಾಗೆ ಇದು ಭಾಳ ಬೇರೆ ಥರದ ತಂದೆಯ ಪಾತ್ರ ಇದು.